ಡಿಜಿ ಅಂಡ್ ಐಜಿಪಿ ಸರ್ ಸಲೀಂ ಸರ್ ಅವರ ಆದೇಶದಂತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಲಾಕ್ಡ್ ಹೌಸ್ ಬೀಚ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಆಯೋಜಿಸಲಾಗಿದೆ. ಇದು ಯಾವ ರೀತಿಯಲ್ಲಿ ನಡೀತದೆ ಅಂತ ಹೇಳಿದರೆ, ನೀವು ನಿಮ್ಮ ಮನೆ ಬಿಟ್ಟು ಒಂದು 2-3 ದಿನ ಅಥವಾ 3 ದಿನಕ್ಕಿಂತ ಜಾಸ್ತಿ ಎಲ್ಲ ನೀವು ಮನೆ ಬಿಟ್ಟು ಹೋಗ್ತಾ ಇದ್ದರೆ, ನೀವು ನಮ್ಮ ಉಡುಪಿ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿ, ನಾವು ಈ ಥರ ಮನೆ ಬಿಟ್ಟು ಹೋಗ್ತಿದ್ದೀವಿ, ನಮ್ಮ ಮನೆ ಮೇಲೆ ಒಂದು ನಿಗಾ ವಹಿಸಬೇಕು ಅಂತ ನಮಗೆ ತಿಳಿಸಿದರೆ, ನಾವು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೀವಿ. ಆ ನಂಬರಿಗೆ ನಿಮ್ಮ ಮನೆ ಲೊಕೇಶನ್ ಹಾಗೂ ಇತರ ಡೀಟೇಲ್ಸನ್ನು ಕಂಟ್ರೋಲ್ ರೂಮ್ನವ್ರು ಕೇಳುವ ಹಾಗೆ ಕೊಟ್ಟರೆ, ನೈಟ್ ಬೀಟ್ ಸ್ಟಾಫು ಕನಿಷ್ಠ 1 ಸರ್ತಿ ಅಥವಾ 2 ಸರ್ತಿ ನೈಟ್ ಬೀಟ್ ಇರುವಾಗ ನಿಮ್ಮ ಮನೆ ಹತ್ರ ಬಂದು ಚೆಕ್ ಮಾಡಿ ಏನು ಸಮಸ್ಯೆಗಳಿಲ್ವಾ ಅಂತ ಚೆಕ್ ಮಾಡಿ ಮತ್ತು ಸೇಫ್ಟಿ ಎನ್ಶೋರ್ ಮಾಡಿ ಬರಲಾಗ್ತದೆ. ಈ ವಿಚಾರ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಉಡುಪಿ ಜಿಲ್ಲೆಯಲ್ಲೂ ನಾವು ಪ್ರಚಾರ ಕೊಟ್ಟಿದ್ದೀವಿ. ಉಡುಪಿ ಜಿಲ್ಲೆಯಲ್ಲಿರುವಂಥ ನಿವಾಸಿಗಳು ಸಹ ಈ ಫೆಸಿಲಿಟಿಯನ್ನು ಯೂಸ್ ಮಾಡ್ಬೋದು. ನಮ್ಮ ಯಾವ ಫ್ಲ್ಯಾಟ್ಗಳಿಗೆ ಮತ್ತು ಸೆಕ್ಯೂರಿಟಿ ಗಾರ್ಡ್ ಇರುವಂಥ ಬಿಲ್ಡಿಂಗ್ಗಳು ಏನಿದೆ, ಆ ಬಿಲ್ಡಿಂಗ್ಗಳಿಗೆ ನಾವು ಈ ಥರ ಸರ್ವಿಸ್ ಆಫರ್ ಮಾಡ್ತಾ ಇಲ್ಲ. ಇಂಡಿವಿಜುವಲ್ ಮನೆಗಳು ಯಾವುದೇ ಅಡಿಷ್ನಲ್ ಸೆಕ್ಯೂರಿಟಿ ಫೀಚರ್ಸ್ ಇಲ್ಲದೆ ಇರುವಂಥ ಮನೆಗಳಿಗೆ ನಾವು ಕೊಡ್ತಾ ಇದ್ದೀವಿ. ಇದು ಇದ್ರೂ ಸಹ ನಾನೆಲ್ಲ ಸಾರ್ವಜನಿಕರ ಹತ್ರ ಮನವಿ ಏನಂತ ಹೇಳಿದರೆ, ನೀವು ನಿಮ್ಮ ಮನೆಗೆ CCTV ಕ್ಯಾಮರಾಗಳನ್ನು ಅಳವಡಿಸಬೇಕು, ಅದಕ್ಕೆ ಕ್ಲೌಡ್ ಸ್ಟೋರೇಜ್ ಕೊಡಬೇಕು, ಅದಕ್ಕೆ ವ್ಯೂಯಿಂಗ್ ನಿಮ್ಮ ಕೈಯಲ್ಲೂ ಇರಬೇಕು, ಅದರೊಟ್ಟಿಗೆ ಅದರದ್ದು ಪವರ್ ಕನೆಕ್ಷನ್ 24/7 ಇದೆ ಅಂತ ಎನ್ಶೋರ್ ಮಾಡಬೇಕು. ಅದು ನಿಮ್ಮ ಕಡೆಯಿಂದ ಇರುವಂಥ ಜವಾಬ್ದಾರಿ. ಒಂದು ಹೆಚ್ಚಿನ ಜವಾಬ್ದಾರಿಯಾಗಿ ನಾವು ಪೊಲೀಸ್ ಇಲಾಖೆಯಿಂದ ನಾವು ಈ ಥರ ಸರ್ವಿಸ್ ನಿಶುಲ್ಕವಾಗಿ ಕೊಡ್ತಾ ಇದ್ದೀವಿ. ಉಡುಪಿ ಜಿಲ್ಲೆಯಲ್ಲಿರುವಂತಹ ನಿವಾಸಿಗಳು ಈ ಸರ್ವಿಸನ್ನು ಬಳಸ್ಕೋಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದಗಳು.